ಬಿಗ್ ಬಾಸ್ ಹನುಮಂತ ಡಲ್ ಆಗೋದಕ್ಕೆ ಈ 3 ಕಾರಣವಂತೆ ಫ್ಯಾನ್ಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಬರ್ತಿದೆ. ಆದ್ರೆ ಇದೇ ಹೊತ್ತಲ್ಲಿ ಜನಗಳ ಮನಸ್ಸನ್ನ ಗೆದ್ದು ಕದ್ದುಕೊಂಡಿದ್ದ ಹಳ್ಳಿ ಐದ ಹನುಮಂತ ಬರ್ತಾ ಬರ್ತಾ ಡಲ್ ಆಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮೂಡಿದೆ. ಹಳ್ಳಿ ಸೊಗಡಿನ ರೀತಿಯಲ್ಲೇ ಹಾಡು ಹಾಡಿ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿರುವ ಹನುಮಂತ ಸಖತ್ ಶೈನ್ ಆಗಿದ್ರು. ಮೊನ್ನೆಯಷ್ಟೇ ಬಿಗ್ ಬಾಸ್ ನಾನು ಆಚೆ ಹೋಗ್ತೀನಿ ಅಂತ ಬೇಸರವನ್ನ ಹೊರ ಹಾಕಿದ್ರು. ಆದರೆ ಅಚ್ಚರಿ ಎಂಬಂತೆ ಈ ವಾರ ಕಳಪೆ ಪಟ್ಟ ಹನುಮಂತನಿಗೆ ಸಿಕ್ಕಿದೆ. ಹೌದು, ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಹನುಮಂತ ಉತ್ತಮವಾಗಿ ಆಟ ಆಡ್ತಾ ಇದ್ರು. ಹನುಮಂತನ ತುಂಟಾಟ, ಟಾಸ್ಕ್ ಆಡುವ ಶೈಲಿಗೆ ಎಲ್ಲರೂ ಫಿದಾ ಆಗಿದ್ರು. ಆದರೆ ಈ ವಾರ ಹನುಮಂತ ಅಷ್ಟಾಗಿ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ನಲ್ಲಿ ಭಾಗಿಯಾಗಿಲ್ಲ ಅಂತ ಮನೆ ಮಂದಿ ಆರೋಪವನ್ನ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಂತಿಲ್ಲ ಹನುಮಂತ. ಕಿಚ್ಚ ಸುದೀಪ್ ರಿಂದ ಎಚ್ಚರಿಕೆ ಪಡೆದುಕೊಂಡಿದ್ದ ಹಳ್ಳಿ ಹೈದ ದೋಸ್ತ ಧನ್ರಾಜ್ ಹಾಗೂ ಹನುಮಂತನ ನಡುವೆ ಬೇಸರ. ಬಿಗ್ ಬಾಸ್ ಮನೆಗೆ ಹಾಡು ಹಾಡುತ್ತಲೇ ಎಂಟ್ರಿ ಕೊಟ್ಟಿದ್ದ ಹನುಮಂತ ಆದರೆ ದಿನ ಕಳೆದಂತೆ ಮೊದಲಿನ ಹಾಗೆ ಅಷ್ಟಾಗಿ ಆಟದಲ್ಲಿ ತೊಡಗಿಕೊಳ್ತಿಲ್ಲ. ಆಗ ಮೊದಲು ಹಾಡು ಆಡುತ್ತಾ ದೋಸ್ತ ದೋಸ್ತ ಎನ್ನುತ್ತಾ ಇದ್ರು. ಆದರೆ ಬಿಗ್ ಬಾಸ್ ನೋಡುತ್ತಿರೋ ವೀಕ್ಷಕರು ಕೂಡ ಹನುಮಂತ ಕಾಣಿಸಿಕೊಳ್ತಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿವೆ. ಕಳೆದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದು ಹನುಮಂತ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನು ಕರೆಕ್ಟಾಗಿ ಆಡೋಕೆ ಆದ್ರೆ ಆಡಿ, ಇಲ್ದಿದ್ರೆ ಈ ವೇದಿಕೆ ಮೂಲಕ ನಾನೇ ಮಾತು ಕೊಡ್ತಿದ್ದೇನೆ, ಟಾಸ್ಕ್ ನಡೆಸೋದಕ್ಕೆ ನಾನೇ ಬಿಡೋದಿಲ್ಲ, ಹಾಗೆ ಇರೋಣ. ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಆಡಿದ್ರೆ ಓಕೆ. ಈ ವಾರ ನಡೆದಿರೋ ಉಸ್ತುವಾರಿ ನಡೆಸಿರೋ ರೀತಿ ನನಗೆ ಹೇಸಿಗೆ ಅನ್ನಿಸ್ತು. ಒಳ್ಳೆಯದನ್ನ ನೋಡೋದಕ್ಕೆ ನೀವು ಯಾರೂ ಕೂಡ ರೆಡಿನೇ ಇಲ್ಲ. ಫೌಲ್ 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 20 ಸೆಕೆಂಡ್ ಅಂದ್ರೆ 20 ಸೆಕೆಂಡ್ ಅಂತೀರಾ, ಈ ಫೌಲ್ ಅನ್ನೋದೇ ಬಿಗ್ ಬಾಸ್ನ ಯಾವುದೇ ಸೀಸನ್ನಲ್ಲೂ ಇಲ್ಲ ಅಂತ ಜಾಡಿಸಿದ್ರು. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದ ಹನುಮಂತ ಹಾಗೂ ಧನ್ರಾಜ್ ಎಂತಹ ಗೆಳೆಯರು ಅಂತ ಎಲ್ರಿಗೂ ಗೊತ್ತೇ ಇದೆ. ಅಂದಿನಿಂದ ಇಂದಿನವರೆಗೂ ಟಾಸ್ಕ್ ಅಂತ ಬಂದಾಗ ಈ ಇಬ್ಬರು ವೈರಿಗಳ ಹಾಗೆ ಆಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಗೆಳೆಯ ಅಂತ ನೋಡದೆ ನಾಮಿನೇಟ್ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹನುಮಂತ ಜೊತೆಗೆ ಸೇರಿದ್ರೂ ಅಷ್ಟಾಗಿ ಮಾತಾಡ್ತಿಲ್ಲ ಹನುಮಂತ. ಹೀಗಾಗಿ ಇದನ್ನ ನೋಡಿದ ಹನುಮಂತನ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದಾರೆ.